1995ರ ನಂತರ ಆರಂಭಿಸಲಾದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ವೇತನ ಜೊತೆಗೆ ವಿವಿಧ ಗ್ಯಾರಂಟಿ ಯೋಜನೆಗಳನ್ನು ಜೊತೆ ಸೇರಿಸಿ ಗ್ಯಾರಂಟಿಯನ್ನ ನೀಡುವಂತೆ ಆಗ್ರಹಿಸಲಾಗಿದೆ. ಇನ್ನು ಜೂನ್ 5ರಂದು ಶಾಲಾ ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪನವರ ಮನೆಗೆ ಮುತ್ತಿಗೆ ಹಾಕಲಾಗುವುದೆಂದು ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಮತ್ತು ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷ ಟಿಸಿ ಶಿವಪ್ಪ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಸೇರಿದಂತೆ ಸಚಿವ ಶಾಸಕರು ಕನ್ನಡ ಭಾಷೆ ಉಳಿವಿನ ಬಗ್ಗೆ ಮಾತನಾಡ್ತಾರೆ. ಆದರೆ ಅದು ಕೇವಲ ಮಾಧ್ಯಮಗಳ ಮುಂದಿನ ಹೇಳಿಕೆಯಾಗಿದೆ ವಿನಃ ವಾಸ್ತವ ರೂಪದಲ್ಲಿ ಕನ್ನಡ ಉಳಿಸುವ ಇಚ್ಛಾಶಕ್ತಿ ಅವರಿಗಿಲ್ಲ. ಸರ್ಕಾರಕ್ಕೆ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಕಾಳಜಿ ಇಲ್ಲ. 1995ರ ನಂತರ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳ ಈಗಿನ ದುಸ್ಥಿತಿ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ರಾಜ್ಯ ಮಟ್ಟದ ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ IS ಹೊರಗಿಮಠ ಸರ್ ಅವರು ಸಹಿತ ಆಗಮಿಸಿದ್ದಾರೆ. ಜೂನ್ 5 ಸರ್ ವಿಶ್ವ ಸರ್ ಈಗಾಗಲೇ ಅಂಕಿಅಂಶಗಳನ್ನು ಕಳೆದ ಅವಧಿಯಲ್ಲಿ ಏನು BJP ಸರ್ಕಾರ ಇತ್ತೋ ಆಗ ಮಾನ್ಯ ಸಭಾಪತಿಗಳೇ ಒಂದು ಹೋರಾಟವನ್ನು ಮಾಡಿದ್ರು. ಧಾರವಾಡದಲ್ಲಿ 14 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕೊನೆಗೆ 15ನೇ ದಿನಕ್ಕೆ ಬೆಂಗಳೂರಿಗೆ ಕರೆಸಿ ಯಾಕೆ ನಿಮ್ಮ ಒಂದು ಶಾಲೆ ಉಳ್ಕಂತು ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದಂಥವ್ರು. ಯಾಕೆಂದ್ರೆ ಆಗಾಗ್ಲೇ ಸುಮಾರು ಭಾಗ್ಯಗಳನ್ನು ಕೊಟ್ಟಂತ ಸಿದ್ದರಾಮಯ್ಯನವರು ನಿಮಗೂ ಒಂದು ಅನುದಾನ ಭಾಗ್ಯವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳೋದ್ರು. ಆದರೆ ಅಲ್ಲಿಂದ ಇಲ್ಲಿ ತನಕ ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಯಿತು. 3 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಎಲ್ಲೋ ಒಂದು ಕಡೆ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ, ಇನ್ನು ನಮ್ಮ ಸರ್ಕಾರದಿಂದ 290 ಬೇಡಿಕೆಗಳನ್ನು ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಅಂತ. ಆದರೆ ನಮ್ಮ ಈ 95 ನಂತರ ಪ್ರಾರಂಭವಾದಂಥ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ಕೊಡ್ತೀವಿ ಅನ್ನುವಂಥ ವಿಚಾರ ಸರ್ಕಾರದ ಪ್ರಣಾಳಿಕೆಯಲ್ಲೇ ಇತ್ತು. ಅದು 5ನೇ 6ನೇ ಬೇಡಿಕೆ ಆಗಿದೆ. ಆದರೆ ನಮ್ಮ ಬೇಡಿಕೆ ಯಾಕೆ ಹಿಂದೆ ಸರಿತಾ ಇದೆ? ಕನ್ನಡ ಅಂದರೆ ಇಷ್ಟೊಂದು ತಾತ್ಸಾರವಾ ಯಾಕೆ? ಆದರೆ ನಮ್ಮ ಶಿಕ್ಷಣ ಸಚಿವರು ಎಲ್ಲ ಕಡೆ ಅವರೇ ಹೇಳ್ತಾ ಬಂದರು, ಕನ್ನಡ ನನ್ನ ರಕ್ತದಲ್ಲಿದೆ, ನಾನು ಕನ್ನಡವನ್ನು ಖಂಡಿತವಾಗಿ ಮೊದಲ ಆದ್ಯತೆಯಾಗಿ ಈ ಶಾಲೆಗಳನ್ನು ಅನುದಾನ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ನಮಗಿಂತ ಹೆಚ್ಚಾಗಿ ನಿಮ್ಗಳಿಗೆ ಗೊತ್ತು. ನೀವು ಅವ್ರು ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರೆ ಆ ಗೋಷ್ಠಿಯಲ್ಲಿ ನೀವು ಪ್ರಶ್ನೆ ಕೇಳೋಕ್ಕೆ ಮುಂಚಿತವಾಗೇನೆ ಅವರೇ ಹೇಳ್ಬಿಡ್ತಾ ಇದ್ರು, ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರಿ, ಯಾವುದು ಅದು ಅಂದರೆ 95 ನಂತರದ ಶಾಲೆಗಳು, ಅದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಆಗೋಗ್ತಾ ಇದೆ. ಕೊನೆಗೆ ನಾವು ಅಂತಿಮವಾಗಿ ಅನ್ಕೊಂಡ್ವಿ 26-27ನೇ ಬಜೆಟ್ಟಲ್ಲಿ ಘೋಷಣೆ ಆಗ್ತದೆ. ಈ ಸಾರಿ ಜೂನಲ್ಲೂ ಕೂಡ ಮಾಡ್ತಾ ಇದ್ರಿ. ಈ ಐತಿಹಾಸಿಕವಾದಂಥ ಅಧಿವೇಶನದಲ್ಲಿ ಕನ್ನಡ ಶಾಲೆಗೆ ಅನುದಾನವನ್ನು ಕೊಡುವಂಥ ಕೆಲಸವಾದ ಒಂದು ಐತಿಹಾಸಿಕ ನಿಲುವನ್ನು ಇದರಲ್ಲಿ ಕೈಗೊಳ್ಳಿ. ಇದು ನಮ್ಮೆಲ್ಲರ ಒಕ್ಕೊರಳಿನ ಬೇಡಿಕೆಯಾಗಿದೆ. ಯಾಕೆಂದರೆ ಕನ್ನಡ ಉಳಿಬೇಕು. ಪಕ್ಕದ ಮಹಾರಾಷ್ಟ್ರದಲ್ಲಿ ನೋಡಿ, ಕಳೆದ ವರ್ಷದಲ್ಲಿ 9,500 ಕೋಟಿಯನ್ನು ಕೊಟ್ಟರು. ಅದಕ್ಕೆ ಮಹಾರಾಷ್ಟ್ರದಲ್ಲಿ ಅವ್ರ ಭಾಷೆ ಅಭಿಮಾನ, ಆ ಭಾಷೆಗಳು ಬೆಳೀತವೆ. ನಮ್ಮಲ್ಲಿ ಬೆಳೀತಾ ಇಲ್ಲ. ಯಾಕೆ ಅಂದರೆ ಸರ್ಕಾರಕ್ಕೇ ಕನ್ನಡದ ಬಗ್ಗೆ ಕಾಳಜಿ ಇಲ್ಲ. ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಕಾಳಜಿ ಇಲ್ಲದೇ ಅವರೇ ಇಂಗ್ಲೀಷ್ ಮಾಧ್ಯಮವನ್ನು ತೆರೀತಾರೆ ಅಂದರೆ ಕನ್ನಡ ಭಾಷೆ ಉಳಿಸೋರು ಯಾರು? ಕನ್ನಡ ಭಾಷೆ ಬೆಳೆಯೋದು ಹೇಗೆ? ಕೇವಲ ನವೆಂಬರ್ಗೆ ಅಷ್ಟೇ ಉಳ್ಕೊಂಡ್ರೆ ಸಾಕಾ? ಸಾಧ್ಯ ಇಲ್ಲ. ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ. ಎಷ್ಟು ಕೋಟಿ ಕಳೆದ ಅವಧಿನಲ್ಲಿ ನಮ್ಮ ಮಂಡ್ಯದಲ್ಲಿ ಮಾಡಿದ್ರು, 30 ಕೋಟಿ ಖರ್ಚು ಮಾಡಿದ್ರು. ಹೆಚ್ಚು ಕಡಿಮೆ ಬೇರೆಲ್ಲ ಖರ್ಚು ವೆಚ್ಚಗಳು ಸೇರಿದ್ರೆ 100 ಕೋಟಿ ಆಯಿತು. ಎಷ್ಟು ಜನ ಕನ್ನಡ ಕಲಿಸಿದ್ರಿ? ಬರೀ ಉಂಡು ತಿಂದು ಮೋಜು ಮಸ್ತಿ ಮಾಡಿ ಹೋದರು. ಕನ್ನಡ ಸಾಹಿತ್ಯ ಸಮ್ಮೇಳನ ಮುಗೀತು. ಆದರೆ ನೀವು ಕನ್ನಡ ಶಾಲೆಗಳಿಗೆ ಅನುದಾನ ಕೊಡೋದ್ರಿಂದ ಕನ್ನಡ ಭಾಷೆ ಉಳಿತದೆ, ಬೆಳೀತದೆ ಹೊರತು ನೀವು ಸಾಹಿತ್ಯ ಸಮ್ಮೇಳನ ಮಾಡೋದ್ರಿಂದಾಗಲಿ, ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒತ್ತು ಕೊಟ್ಟು ಅವ್ರಿಗೊಂದು ಪದವಿ ಕೊಟ್ಟು ಕಾರ್ಯಕ್ರಮ ಮಾಡೋದ್ರಿಂದಾಗಲಿ ಇಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಿಗಷ್ಟೇ ನಿಮ್ಮ ಸೀಮಿತವಾಗಿರೋ ಕನ್ನಡವನ್ನು ಬಿಡಿ. ಕರ್ನಾಟಕದಲ್ಲಿ ಕನ್ನಡ ಬದುಕಬೇಕು ಅಂದರೆ, ಕನ್ನಡ ಭಾಷೆ ಉಳಿಬೇಕು ಅಂದರೆ ನೀವೇ ಹೇಳ್ತಿದ್ರಿ, ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ರಿ, ನನ್ನ ರಕ್ತದಲ್ಲಿ ಕನ್ನಡ ಇದೆ ಅಂತ. ರಕ್ತದಲ್ಲಿ ಕನ್ನಡ ಇದ್ದರೆ ಸಾಲದು ಸ್ವಾಮಿ, ಅದನ್ನು ಮನಸ್ಸಿಗೆ ತಕೊಂಡು ಕಾರ್ಯಗತ ಮಾಡಿ, ಆಗ ಅದು ನಿಮ್ಮ ಹೆಸರಿಗೆ ಉಳ್ಕೊಂಡು. ಬರೀ ನಿಮ್ಮ ಹೇಳಿಕೆ ಏನಾಗಿದೆ? ಬರೀ ಪತ್ರಿಕೆಯಲ್ಲಿ ಅಷ್ಟೇ ಇದೆ,
ಮಾಧ್ಯಮದಲ್ಲಿದೆ. ನಲ್ಲಿ ನಡೆಯುವಂಥ ಐತಿಹಾಸಿಕ ಅಧಿವೇಶನ ಆ ಜೂನ್ ತಿಂಗಳಲ್ಲಿ ನಡೀತಾ ಇದೆ. ಅದರ ಒಳಗಡೆ ಒಂದು ಕ್ಯಾಬಿನೆಟ್ಟಲ್ಲೇ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿ ಕ್ಯಾಬಿನೆಟ್ಟಲ್ಲೇ ಮಂತ್ರಿ ಈ ತೀರ್ಮಾನವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇದೇನಾದರೂ ನೀವು ಮಾಡಿಲ್ಲ ಅಂದರೆ ಏನು ಮುಂಬರುವ 5ನೇ ತಾರೀಕು ಪರಿಸರ ದಿನ ಇದೆ, ಆ ವಿಶ್ವ ಪರಿಸರ ದಿನ ನಾವು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮ ಮನೆ ಮುಂದೆ ಬರ್ತೇವೆ. ಇಡೀ ರಾಜ್ಯದ ಎಲ್ಲ ಕನ್ನಡ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿ ನೌಕರರು ಮತ್ತು ಶಿಕ್ಷಕರ ಒಕ್ಕೂಟ ಸಂಪೂರ್ಣವಾಗಿ ನಿಮ್ಮ ಮನೆಗೆ ಮುತ್ತಿಗೆಯನ್ನು ಹಾಕ್ತೇವೆ. ಅದು ವಿಶೇಷವಾದಂಥ ಕಾರ್ಯಕ್ರಮ ಆಗಿರ್ತದೆ 5ನೇ ತಾರೀಕು.